Stars and welcome back to PU Bio Academy. And in today's class, we're going to learn the topic that is related to entomophilia. Okay, so ಇವತ್ತಿನ the class ಅಲ್ಲಿ ನಾವು entomophilia ಬಗ್ಗೆ ಸ್ವಲ್ಪ ರಿವೈಸ್ ಮಾಡಿ actually in the previous class like part 6 video I've completed everything about entomophilia ಅಲ್ವಾ. ಸೊ ಇವತ್ತು ನಾನು ಸ್ವಲ್ಪ ಬ್ರೀಫ್ ಆಗಿ ನಿಮಗೆ ಹೇಳ್ಕೊಡ್ತೀನಿ ಏನನ್ನ ಕಲ್ತ್ವಿ ಅಂತ, ರೈಟ್. ಸೊ ನಿಮಗೂ ಕೂಡ ರಿವೈಸ್ ಆದಂಗೆ ಆಗುತ್ತೆ. ಆ್ಯಂಡ್ ನಾನು ಏನು ಹೇಳ್ಕೊಡ್ತೀನಿ ಅದನ್ನು ನೀವು ಡೈಲಿ ಓದಬೇಕಾಗುತ್ತೆ. ಅದರ್ವೈಸ್ ಏನಾಗುತ್ತೆ, ಲೈಕ್ ಬಯೋ ಅನ್ನುವಂಥದ್ದು ಇಟ್ಸ್ ಲೈಕ್ ಎವ್ಯಾಪ್ರೇಟಿಂಗ್ ಸಬ್ಜೆಕ್ಟ್. ಸೊ ದಟ್ಸ್ ವೈ ನೀವು ಎಷ್ಟು ಓದ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ಅದರ್ವೈಸ್ ಅದೇನಾಗುತ್ತೆ, ಎವ್ಯಾಪ್ರೇಟ್ ಆಗಿಬಿಡುತ್ತೆ, ರೈಟ್. ಸೊ ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ ಸ್ವಲ್ಪ ರಿವೈಸ್ ಮಾಡಿ ಎಂಟಿಮೋಫಿಲಿ ಬಗ್ಗೆ. ನೆಕ್ಸ್ಟ್ ವಿ ವಿಲ್ ಮೂವ್ ಇನ್ ಟು ದ ಔಟ್ಬ್ರೀಡಿಂಗ್ ಡಿವೈಸಸ್. ಓಕೆನಾ? ಓಕೆ, ಸೊ ದೆನ್ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಓಕೆ, ಸೊ ಲೈಕ್ ನಾವು ಎಂಟಿಮೋಫಿಲಿ ಅಂದರೆ ಇನ್ಸೆಕ್ಟ್ ಪಾಲಿನೇಷನ್ ಮಾಡ್ತಕ್ಕಂಥದ್ದು ಅಲ್ವಾ. ಸೊ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಲೈಕ್ ಏನಾಗಿರುತ್ತೆ, ಮೆಜಾರಿಟಿಯಲ್ಲಿ ರೇಂಜ್ ಆಫ್ ಅನಿಮಲ್ಸ್ ಪಾಲಿನೇಟಿಂಗ್ ಏಜೆಂಟ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅದರಲ್ಲಿ ಬೀಸ್, ಬಟರ್ಫ್ಲೈಸ್, ಫ್ಲೈಸ್, ಬೀಟಲ್ಸ್, ವ್ಯಾಸ್ಪ್ಸ್, ಆ್ಯಂಡ್ಸ್, ಮಾತ್ಸ್, ಬರ್ಡ್ಸ್, ಲೈಕ್ ಇದೆಲ್ಲನೂ ಕೂಡ ಪಾಲಿನೇಷನ್ನ ಮಾಡುತ್ತೆ. ಅಲಾಂಗ್ ವಿತ್ ದ್ಯಾಟ್ ವಾಟ್ ವಿ ಸೇ ಲೈಕ್ ನಾಟ್ ಓನ್ಲಿ ದ್ಯಾಟ್ ಬಟ್ ಆಲ್ಸೋ ದ ಪ್ರೈಮೇಟ್ಸ್, ಇನ್ ದ ಸೆನ್ಸ್ ದ ಅನಿಮಲ್ಸ್ ವಿಚ್ ಬಿಲಾಂಗ್ ಟು ದಿ ಆರ್ಡರ್ ಪ್ರಿಮ್ಯಾಟಾ. ಆ ಪ್ರಿಮ್ಯಾಟಾ ಆರ್ಡರ್ಗೆ ಬಿಲಾಂಗ್ ಆಗ್ತಕ್ಕಂಥ ಅನಿಮಲ್ಸ್ಗೆ ನಾವು ಪ್ರೈಮೇಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಲೆಮರ್ಸ್ ಆಗಿರ್ಬೋದು, ಗೆಕೋ ಲಿಸಾರ್ಡ್ ಆಗಿರ್ಬೋದು, ಗಾರ್ಡನ್ ಲಿಸಾರ್ಡ್ ಆಗಿರ್ಬೋದು, ಇವು ಕೂಡ ಪಾಲಿನೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ ಅಂತ ನಾವು ಕಲ್ತಿದ್ವಿ, ರೈಟ್. ಓಕೆ, ಸೊ ನೆಕ್ಸ್ಟ್ ಲೈಕ್ ಮೆಜಾರಿಟಿಯಾಗಿ ಡಾಮಿನೆಂಟ್ ಪಾಲಿನೇಟಿಂಗ್ ಏಜೆಂಟ್ ಯಾವುದು ಅಂತ ಒಂದು ಕ್ವೆಶನ್ ಬರುತ್ತೆ ಅಂತ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ. ಆ್ಯಂಡ್ ದ ಆನ್ಸರ್ ಫಾರ್ ದ್ಯಾಟ್ ಕ್ವೆಶನ್ ಇಸ್ ಬೀಸ್ ಅಲ್ವಾ. ಸೊ ಇದನ್ನು ಕೂಡ ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ವಿ. ಆ್ಯಂಡ್ ದೆನ್ ವಿವ್ ಸ್ಟಾರ್ಟೆಡ್ ವಿತ್ ಲೈಕ್ ಇನ್ಸೆಕ್ಟ್ ಪಾಲಿನೇಟಿಂಗ್ ಏಜೆಂಟ್ಸ್ ಆಗ್ತಾ ಇದ್ದಾವೆ ಅಂದರೆ ಆ ಒಂದು ಫ್ಲವರ್ಸ್ದು ಲೈಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ಥರ ಇರಬೇಕು, ಫೀಚರ್ಸ್ ಯಾವ ಥರ ಇರಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಅದರಲ್ಲಿ ಬಂದುಬಿಟ್ಟು ಲೈಕ್ ದೇ ಶುಡ್ ಬಿ ಲಾರ್ಜ್, ರೈಟ್. ಸೊ ಲಾರ್ಜ್ ಆಗಿರಬೇಕು, ಕಲರ್ಫುಲ್ ಆಗಿರಬೇಕು, ಆಮೇಲೆ ನೆಕ್ಟರ್ನ ಬೇರ್ ಮಾಡ್ತಾ ಇರಬೇಕು. ಸೊ ಆಮೇಲೆ ಫ್ಲೋರಲ್ ರಿವಾರ್ಡ್ಸ್ ಕೂಡ ಕೊಡುತ್ತೆ ಅಂತ ನಾವು ಕಲ್ತಿದ್ವಿ. ಆ್ಯಂಡ್ ತುಂಬ ವಾಟ್ ವಿ ಸೇ ಲೈಕ್ ನ್ಯೂಮರಸ್ ಫ್ಲವರ್ಸ್ ಇದ್ದರೆ ಅದು ಒಂದು ಇನ್ಫ್ಲಾರಸೆನ್ಸ್ನ ಫಾರ್ಮ್ ಮಾಡುತ್ತೆ. ನಾವು ಇನ್ ದ ಪ್ರೀವಿಯಸ್ ಕ್ಲಾಸ್ ಓನ್ಲಿ ಐ ಟೋಲ್ಡ್ ಯು what is this inflorescence anta. So this is nothing but the group of flowers, right. So this is what we call inflorescence. Not only this but also what we say ಒಂದಿಷ್ಟು ರಿವಾರ್ಡ್ಸ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ವಿ ಲರ್ನ್ ಲೈಕ್ ಯಾವ ಥರ ಒಂದು ಯುಕ್ತ ಮತ್ತು ಮಾಕ್ ಮಧ್ಯೆ ರಿಲೇಷನ್ಶಿಪ್ ಇದೆ ಅಂತ. ಅದೇ ಥರ ಒಂದು ಫ್ಲವರ್ ಆಫ್ ಅಮಾರ್ಫೋಫ್ಯಾಲಸ್ ಕೂಡ ನಾವು ಕಲ್ತಿದ್ವಿ. ಆ್ಯಂಡ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಓನ್ಲಿ ನಿಮಗೆ ಆ ಒಂದು ಫ್ಲವರ್ದ ಇಮೇಜ್ನ ನಮಗೆ ತೋರಿಸಿದ್ದೆ ಯಾವ ಥರ 6 feet ಹೈಟ್ ಇರುತ್ತೆ ಅಂತ. ಸೊ ಇದಿಷ್ಟು ಅಬೌಟ್ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಲರ್ನ್ಡ್ ಅಲ್ವಾ. ಸೊ ಯಾ, ಇದಿಷ್ಟೇ ಅಬೌಟ್ ನಾವು ಕಲ್ತಿದ್ದು ಹಿಂದಿನ ತರಗತಿಯಲ್ಲಿ. ನೀವು ಈ ಥರ ಸಮರಿನ ನೆನ್ಪಿಟ್ಕೊಳ್ಬೇಕು, ಓಕೆನಾ. ಸೊ ಇಟ್ ಡಸಂಟ್ ಮೀನ್ ದಟ್ ಬೈ ಹ್ಯಾಟ್ ಹಾಕ್ಕೊಂಡು ಹೋಗಿ ನಾಳೆ ಎಕ್ಸಾಮಲ್ಲಿ ಬರೆಯೋದು. ನೋ, ಇಟ್ಸ್ ನಾಟ್ ಲೈಕ್ ದಿಸ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪಾಯಿಂಟ್ಸ್. ಅಂದಾಗ ಮಾತ್ರ ಇಫ್ ನೀವು ಓದಿಲ್ಲ ಅಂದರೂ ಕೂಡ ಬೇಗ ಬರೆದ್ಬಿಡ್ಬೋದು, ಓಕೆನಾ. ಸೊ ಬಟ್ ಫಸ್ಟ್ ಕನ್ಸಿಸ್ಟೆಂಟಾಗಿ ಇರಿ, ಡೈಲಿ ಓದಿ, ಏನು ಓದ್ತಿರೋ ಅದು ರಿವೈಸ್ ಮಾಡಿ ಪದೇ 100% ನಿಮಗೆ ನೆನ್ಪುಳಿಯುತ್ತೆ, ಓಕೆನಾ. ಸೊ ಅದಕ್ಕೆ ಒಂದು 3 days ಓದಿದ್ದು ನೆಕ್ಸ್ಟ್ 3 days ಬಿಟ್ಟು ಮತ್ತೆ ಅದೇ ರಿವೈಸ್ ಮಾಡಬೇಕು. ಅಂದಾಗ ಮಾತ್ರ ನಿಮಗೆ ಏನಾದರೂ ಕಲ್ತಿದ್ದು ನಿಮಗೆ ನೆನಪಲ್ಲಿ ಇರುತ್ತೆ, ರೈಟ್. ಸೊ ದಿಸ್ ಇಸ್ ವಾಟ್ ದ ಥಿಂಗ್ ಆ್ಯಂಡ್ ದಿಸ್ ಇಸ್ ದ ಅಲ್ಟಿಮೇಟ್ ಅಂತ. ಓಕೆ, ಇದು ಬಿಟ್ಟು ಮತ್ತೆ ಏನು ಲೈಕ್ ಮರೆಯುತ್ತೆ ಅದು ಇದು ಏನೂ ಇರೋಲ್ಲ. ಜಸ್ಟ್ ರಿವೈಸ್ ಮಾಡಬೇಕು ಅಷ್ಟೇ, ಓಕೆನಾ. ಸೊ ಯಾ, that's what I want to tell you. ಸೊ ನಾವು ಈಗ ನಾನು ನನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಹಾಗೆ ನಿಮಗೆ ಲೈಕ್ ಏನು ನಾನು ಇಷ್ಟೋ ತನಕ ಏನು ಹೇಳಿದ್ದೆ ಅಥವಾ ಪ್ರೀವಿಯಸ್ ಕ್ಲಾಸಲ್ಲಿ ಎಂಟಿಮೋಫಿಲಿ ಬಗ್ಗೆ ಏನು ಕಲ್ತಿದ್ವಿ ಅದನ್ನೆಲ್ಲ ನಿಮಗೆ ರಿವೈಸ್ ಮಾಡಿ ಕೊಟ್ಟಿದ್ದೆ. ಈಗ ನಾವೇನು ಕಲಿಯುವ ಅಂದರೆ ಈ ಒಂದು ಆಸ್ ಯು ಕ್ಯಾನ್ ಸಿ ಹಿಯರ್ ಒಂದು ಪ್ಯಾರಾನ ನೀವು ನೋಡ್ತಾ ಇದ್ದೀರಾ, ರೈಟ್. ಸೊ ದಿಸ್ ಒನ್, ಸೊ ಐ ವಿಲ್ ಮಾರ್ಕ್ ಇಟ್ ಹಿಯರ್. ಸೊ ಈ ಒಂದು ಥಿಂಗ್ನ ದಟ್ ಯು ಆರ್ ಸೀಯಿಂಗ್ ಅಲ್ವಾ. ಸೊ ಇದಿಷ್ಟು ಓದಬೇಕಾ? ನೋ, ಓಕೆ. ಐ ವೋಂಟ್ ಟೆಲ್ ಯು ಟು ರೀಡ್ ದಿಸ್ ಒನ್. ವೈಲ್ ರೀಡಿಂಗ್ ಪದೇ ಇದೇ ಓದ್ತಾ ಕೂತ್ಕೊಂಡ್ರೆ ಔಟ್ ಬ್ರೀಡಿಂಗ್ ಡಿವೈಸಸ್ ವೆರಿ ಇಂಪಾರ್ಟೆಂಟ್. 3 marksಗೆ 100% ಆಗಿರ್ತಕ್ಕಂಥ ಕ್ವೆಶನ್ ಫಾರ್ ಬೋರ್ಡ್ಸ್ ಆ್ಯಂಡ್ ನೀಟ್ ಮತ್ತು CET ಕಾಂಪಿಟೇಟಿವ್ಸಲ್ಲೂ ಕೂಡ ಕ್ವೆಶನ್ಸನ್ನ ಕೇಳ್ತಾರೆ. ಇದನ್ನೇ ಓದ್ಕೋತಾ ಕೂತ್ಕೊಂಡ್ರೆ ಇದು ಪೆಂಡಿಂಗ್ ಉಳಿಯುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ತೀನಿ, ಜಸ್ಟ್ ಹೈಲೈಟ್ ದಟ್, ಓಕೆನಾ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಲೈಕ್ ಯು ಜಸ್ಟ್ ಅಂಡರ್ಲೈನ್ ಹಿಯರ್ ಫ್ಲೋರಲ್ ವಿಸ್ಟರ್ಸ್ ರೆಫರ್ಡ್ ಆಸ್ ಪೋಲನ್ ನೆಕ್ಟರ್ಸ್ ರಾಬರ್ಸ್ ಅಂತ ಇದೆಯಲ್ಲ. ಏನಾಗುತ್ತೆ ಅಂತಂದರೆ ಲೈಕ್ ಒಂದು ಫ್ಲವರ್ಗೆ ಒಂದು ಪಾಲಿನೇಟಿಂಗ್ ಏಜೆಂಟ್ಸ್ ಅಂತ ಇರುತ್ತೆ, ಅಥವಾ ಒಂದು ಸ್ಪೆಸಿಫಿಕ್ ಆಗಿ ಒಂದು ಆ್ಯನಿಮಲ್ಲೇ ಇರಬಹುದು, ಅಥವಾ ಲೈಕ್ ಬೀಸ್ ಇರಬಹುದು. ಲೆಟ್ಸೆ ಒಂದು ಫ್ಲವರ್ಗೆ ಬಿ ಪಾಲಿನೇಟಿಂಗ್ ಏಜೆಂಟ್ ಅಂತ. ಬಟ್ ಇನ್ನೂ ಒಂದು ಲೆಟ್ಸೆ ಫ್ಲೈ. ಸೊ ಅದು ಪಾಲಿನೇಟ್ ಮಾಡೋದಿಲ್ಲ. ಬಟರ್ಫ್ಲೈ ಅಂದ್ಕೊಳ್ಳುವ, ಅದು ಪಾಲಿನೇಟ್ ಮಾಡೋದಿಲ್ಲ, ಬಟ್ ನೆಕ್ಟರ್ನ ಹೀರ್ಕೊಂಡು ಹೋಗ್ಬಿಡುತ್ತೆ ವಿತೌಟ್ ಡೂಯಿಂಗ್ ಆರ್ ವಿತೌಟ್ ಪರ್ಫಾರ್ಮಿಂಗ್ ದ ಪಾಲಿನೇಷನ್.
ಸೊ ಹಾಗಾದರೆ ಪೋಲನ್ನ ಮಾತ್ರ ಅಬ್ಸಾರ್ಬ್ ಮಾಡ್ಕೊಳುತ್ತೆ, ಐ ಮೀನ್ ನೆಕ್ಟರ್ನ ಮಾತ್ರ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಬಟ್ ಪಾಲಿನೇಷನ್ನ ಮಾಡೋದಿಲ್ಲ. ಅಂತಹ ಒಂದಿಷ್ಟು ಆರ್ಗ್ಯಾನಿಸಮ್ಸ್ಗೆ ನಾವೇನು ಹೇಳ್ತೀವಿ, ಅಂತಹ ಫ್ಲೋರಲ್ ವಿಸಿಟರ್ಸ್ಗೆ ನಾವೇನು ಹೇಳ್ತೀವಿ, ಪೋಲನ್ ಅಥವಾ ನೆಕ್ಟರ್ ರಾಬರ್ಸ್ ಅಂತ ಹೇಳ್ತೀವಿ. ಅಂದರೆ ರಾಬರ್ಸ್ ಅಂದರೆ ಏನು, ಕಳುವು ಮಾಡೋರಲ್ವಾ. ಸೊ ಹಾಗಾಗಿ ಪೋಲನ್ನ ಕಳುವು ಮಾಡ್ಕೊಂಡು ಹೋಗುತ್ತೆ, ಆದರೆ ಪಾಲಿನೇಷನ್ ಮಾಡೋದಿಲ್ಲ, ಪೋಲನ್ನ ತಿಂದು ಹೋಗ್ಬಿಡುತ್ತೆ. ಅಂಥವುಗಳಿಗೆ ನಾವು ಪೋಲನ್ ವಾಟ್ ವಿ ಸೇ ದ ರಾಬರ್ಸ್ ಆರ್ ನೆಕ್ಟರ್ ರಾಬರ್ಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ದಿಸ್ ಇಸ್ ವಾಟ್ ಅಬೌಟ್ ದ ಥಿಂಗ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಲೆಟ್ಸ್ ಮೂವ್ ಫರ್ದರ್. ಸೊ ನಾನು ಹೇಳಿದೆ ಆಗಲೇ ಔಟ್ ಬ್ರೀಡಿಂಗ್, ಮತ್ತು ಈ ಒಂದು ಲೈನ್ನ ಬಿಟ್ಟು ಬೇರೆ ಏನೂ ಓದಬೇಡಿ, ಜಸ್ಟ್ ನಿಮಗೆ ನೆನಪಿರಲಿ ಪೋಲನ್ ರಾಬರ್ಸ್ ಅಥವಾ ನೆಕ್ಟರ್ ರಾಬರ್ಸ್ ಅಂದರೆ ಏನು ಅಂತ. ಓಕೆ. ಸೊ ನೆಕ್ಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಔಟ್ ಬ್ರೀಡಿಂಗ್ ಡಿವೈಸಸ್. ನೌ ವಾಟ್ ಇಸ್ ದಿಸ್? ಸಿ, ಔಟ್ ಬ್ರೀಡಿಂಗ್ ಡಿವೈಸಸ್ ಅಂದರೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳ್ತಾ ಬಂದಿದ್ದೀನಿ. ಫಾರ್ ಎಕ್ಸಾಂಪಲ್ ಇಟ್ಸ್ ಒಂದು ಪ್ಲ್ಯಾಂಟ್ ಇದೆ ಅಂತ, ಈ ಪ್ಲ್ಯಾಂಟ್ ಪದೇ ಪದೇ ಆಟೋಗ್ಯಾಮಿನ ಮಾಡ್ತಾಯಿದೆ. ನೋ ವಾಟ್ ಇಸ್ ಆಟೋಗ್ಯಾಮಿ? ಸೊ ಆಟೋಗ್ಯಾಮಿ, ಗಿಥಿನೋಗ್ಯಾಮಿ ಆ್ಯಂಡ್ ಝೀನೋಗ್ಯಾಮಿ, ದೀಸ್ ಆರ್ ಆಲ್ ದ ಥಿಂಗ್ಸ್ ಲೈಕ್ ಪಾಲಿನೇಷನ್ ದ ಟೈಪ್ಸ್ ಅಲ್ವ ನಾವು ಕಲ್ತಿದ್ದು. ಸೊ ಆಟೋಗ್ಯಾಮಿ ಅಂದರೆ ಒಂದು ಫ್ಲವರ್ ಇದೆ, ಆ ಫ್ಲವರಲ್ಲಿ ಒಂದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ದಟ್ ಇಸ್ ಆಂಡ್ರಿಷಿಯಮ್ ಆ್ಯಂಡ್ ಆಲ್ಸೋ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ದಟ್ ಇಸ್ ಗೈನಿಷಿಯಮ್, ರೈಟ್. ಸೊ ದಟ್ಸ್ ವಾಟ್ ಪಿಸ್ಟಿಲ್ ಅಂತ ಹೇಳ್ತೀವಲ್ವಾ, ಪಿಸ್ಟಿಲ್ ಅಥವಾ ಕಾರ್ಪಲ್. ಇನ್ನು ಒಂದು ಸ್ಟೇಮನಲ್ಲಿ ಮತ್ತು ಆಂಥರ್ ಮತ್ತು ಫಿಲಮೆಂಟ್ ಅಂತ ಪಾರ್ಟ್ಸ್ ಇರುತ್ತೆ. ಆ್ಯಂಡ್ ಅಗೇನ್ ಇನ್ ಪಿಸ್ಟಿಲ್ ಆರ್ ಕಾರ್ಪಲ್ ವಿ ವಿಲ್ ಕಮ್ ಅಕ್ರಾಸ್ 3 parts. One it will be on the style and the stigma, and another one will be on ovary. ovary ಒಳಗಡೆ ಓವ್ಯೂಲ್ ಇರುತ್ತೆ, ಓವ್ಯೂಲ್ ಒಳಗಡೆ ಎಂಬ್ರಿಯೋ ಸ್ಯಾಕ್ ಇರುತ್ತೆ. ಇದಿಷ್ಟು ನಮಗೆ ಜನರಲ್ ಇನ್ಫಾರ್ಮೇಷನ್ ಗೊತ್ತು. ಈ ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಈ ಒಂದು ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು. ಇರಲಿ, ಇದು ಗೊತ್ತು ನಮಗೆ, ಆಲ್ರೆಡಿ ನಾವು ಹಿಂದಿನ ಕ್ಲಾಸೆಲ್ಲ ಕಲ್ತಾ ಬಂದ್ವಿ, ರೈಟ್. ಸೊ ಈಗ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಆಟೋಗ್ಯಾಮಿ ಅಂದರೆ ಒಂದೇ ಫ್ಲವರಲ್ಲಿ ಬೋತ್ ಫೀಮೇಲ್ ಆಸ್ ವೆಲ್ ಆಸ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಇರುತ್ತೆ, ಹೌದಾ. ಸೊ ಈ ಥರ ಇದ್ದಾಗ ಪದೇ ಪದೇ ಅಲ್ಲಿ ಇರ್ತಕ್ಕಂತಹ ಪೋಲನ್ ಗ್ರೀನ್ಸ್ ಅದೇ ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆದರೆ ಅಫ್ಕೋರ್ಸ್ ಪಾಲಿನೇಷನ್ ಆಗುತ್ತೆ, ಬಟ್ ದಿಸ್ ವಿಲ್ ಲೀಡ್ ಟು ದಿ ಇಂಬ್ರೀಡಿಂಗ್ ಡಿಪ್ರೆಷನ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಬ್ರೀಡಿಂಗ್ ಡಿಪ್ರೆಷನ್ ಆಗುತ್ತೆ. ನಾವು ವಾಟ್ ಇಸ್ ದಿಸ್ ಇಂಬ್ರೀಡಿಂಗ್ ಡಿಪ್ರೆಷನ್? ಐ ವಿಲ್ ಜಸ್ಟ್ ಮಾರ್ಕ್ ಹಿಯರ್. ಓಕೆ. ಸೊ ಇಲ್ಲಿ ನಿಮ್ಮ ಟೆಕ್ಸ್ಟಲ್ಲಿ ಕೂಡ ಇಟ್ಟಿದೆ, ಎಸ್, ಇಂಬ್ರೀಡಿಂಗ್ ಡಿಪ್ರೆಷನ್. ನಾವು ವಾಟ್ ಇಸ್ ದಿಸ್ ಅಂದಾಗ ಲೈಕ್ ದ ಪ್ಲ್ಯಾಂಟ್ ಇಸ್ ಗೋಯಿಂಗ್ ಟು ಲೂಸ್ ಫರ್ಟಿಲಿಟಿ, ಅಂದರೆ ಒಂದು ಫರ್ಟಿಲಿಟಿ ಆಗ್ತಕ್ಕಂಥದ್ದನ್ನು ಮಾಡ್ಕೊಳ್ತಾ ಹೋಗುತ್ತೆ, ಇನ್ಫರ್ಟೈಲ್ ಒಂದು ಸ್ಟೇಜ್ಗೆ ಬಂದುಬಿಡುತ್ತೆ. ಆ್ಯಂಡ್ ಆಲ್ಸೋ ಲೈಕ್ ಈಲ್ಡ್ ಕೂಡ ಕಡಿಮೆ ಆಗ್ಬೋದು, ಇಳುವರಿ ಅಂತ ಹೇಳ್ತೀವಲ್ಲ, ಆ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಏನು ಸಜೆಸ್ಟ್ ಮಾಡ್ತಾರೆ ಪ್ಲ್ಯಾಂಟ್ಸ್ ಎಲ್ಲ ಅಂತಂದರೆ ಲೈಕ್ ಆಟೋಗ್ಯಾಮಿನ ಸ್ವಲ್ಪ ಪ್ರಿವೆಂಟ್ ಮಾಡುವ ಅಂತ ಅವುಗಳ ಪ್ಲ್ಯಾನ್, ಯಾರ್ದು? ಪ್ಲ್ಯಾಂಟ್ಸ್ದ. ಸೊ ಹಾಗಾಗಿ ಆಟೋಗ್ಯಾಮಿನ ಪ್ರಿವೆಂಟ್ ಮಾಡ್ತಾ ಗಿಥಿನೋಗ್ಯಾಮಿ ಅಥವಾ ಝೀನೋಗ್ಯಾಮಿಗೆ ಸಪೋರ್ಟ್ ಮಾಡ್ತವೆ. ಹಾಗಿದ್ರೆ ಆಟೋಗ್ಯಾಮಿ ತನ್ನಷ್ಟಕ್ಕೆ ತಾನೇ ಪ್ರಿವೆಂಟ್ ಆಗೋಲ್ಲ. ಸೊ ಪ್ಲ್ಯಾಂಟ್ಸ್ ಏನಾದರೂ ಪ್ರಯತ್ನ ಮಾಡಬೇಕು. ಲೈಕ್ ದಿಸ್ ಇಸ್ ವೆರಿ ಸಿಂಪಲ್, ವಿ ಕ್ಯಾನ್ ಆಲ್ಸೋ ಅಪ್ಲೈ ದಿಸ್ ಟು ಅವರ್ ಲೈಫ್ ಆಸ್ ವೆಲ್. ಏನಾದರೂ ಪ್ರಯತ್ನ ಮಾಡಿದರೆ ಮಾತ್ರ ಫಲ ಸಿಗುತ್ತೆ, ಪ್ರಯತ್ನ ಇಲ್ಲ ಅಂದರೆ ಫಲ ಸಿಗೋದಿಲ್ಲ ಅಲ್ವಾ. ಸೊ ಅದೇ ಥರ ಏನಾದರೂ ಪ್ರಯತ್ನ ಮಾಡೋಣ ಅಂತ ಪ್ಲ್ಯಾಂಟ್ಸ್ ಕೂಡ ಡಿಸೈಡ್ ಮಾಡ್ತವೆ ಟು ಪ್ರಿವೆಂಟ್ ದಿಸ್ ಆಟೋಗ್ಯಾಮಿ, ಟು ಪ್ರಿವೆಂಟ್ ಇಂಬ್ರೀಡಿಂಗ್ ಡಿಪ್ರೆಷನ್. ಓಕೆ. ಸೊ ಹಾಗಾಗಿ ಏನು ಆ ಒಂದು ಪ್ರಯತ್ನ ಮಾಡುತ್ತೆ ಅಂತಂದರೆ ಆ ಒಂದು ಏನು ಫಾಲೋ ಮಾಡ್ತಾವಲ್ಲ, ಏನೇನು ಮಾಡುತ್ತಲ್ಲ, ಅದನ್ನೇ ನಾವು ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಹೇಳ್ತೀವಿ. ಓಕೆ. ಸೊ ದೀಸ್ ಆರ್ ದ ಡಿವೈಸಸ್ ವಿಚ್ ಆರ್ ಲೈಕ್ ಅಡ್ಯಾಪ್ಟೆಡ್ ಬೈ ದ ಪ್ಲ್ಯಾಂಟ್ಸ್ ಟು ಪ್ರಿವೆಂಟ್ ದಿ ಆಟೋಗ್ಯಾಮಿ ಇನ್ ಆರ್ಡರ್ ಟು ಪ್ರಿವೆಂಟ್ ದ ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಟು ಅಚೀವ್ ಕ್ರಾಸ್ ಪಾಲಿನೇಷನ್. ಮತ್ತು ಆಟೋಗ್ಯಾಮಿ, ಝೀನೋಗ್ಯಾಮಿ, ಗಿಥಿನೋಗ್ಯಾಮಿ ಅಂದು ಈಗ ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್ ಅಂತಿದ್ದೀರಾ ಅಂದರೆ ಆಟೋಗ್ಯಾಮಿ ಇಸ್ ನಥಿಂಗ್ ಬಟ್ ದ ಸೆಲ್ಫ್ ಪಾಲಿನೇಷನ್. Githynogamy and xenogamy, they are nothing but the cross pollination. Very simple. Okay. So now let's start. Majority of flowering plants produce hermaphrodite flowers. Now what is this hermaphrodite? Hermaphrodite ಅಂದರೆ ಅಲ್ಲಿ ಬರೀರಿ ಪೆನ್ಸಿಲಲ್ಲಿ, ಜಸ್ಟ್ ಅಂಡರ್ಲೈನ್ ದಿಸ್ ವರ್ಡ್. hermaphrodite means bisexual. ಅಂದರೆ ಬೈಸೆಕ್ಷುವಲ್ ಅಂದರೆ ಏನು? ಎರಡು ಸೆಕ್ಸ್ ಅಂತ ಯಾವುದು? ಒಂದು ಮೇಲ್ ಮತ್ತು ಫೀಮೇಲ್ ಒಂದೇ ಫ್ಲವರಲ್ಲಿ ಇದ್ದಾಗ ಅದಕ್ಕೆ hermaphrodite ಫ್ಲವರ್ ಅಂತ ಹೇಳ್ತೀವಿ. ಓಕೆನಾ. ಸೊ ಫ್ಲವರಿಂಗ್ ಪ್ಲಾಂಟ್ಸ್ hermaphrodite ಫ್ಲವರ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಪೋಲನ್ ಗ್ರೇನ್ಸ್ ಆರ್ ಲೈಕ್ಲಿ ಟು ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ನಾನು ಆಲ್ರೆಡಿ ಹೇಳಿದ್ದ ಸ್ಟೋರಿನ ಅವರು ರಿಪೀಟ್ ಮಾಡ್ತಾ ಇದ್ದಾರೆ. ಆ ಪೋಲನ್ ಗ್ರೇನ್ಸ್ ಅದೇ ಫ್ಲವರ್ದು ಸ್ಟಿಗ್ಮಾ ಮೇಲೆ ಬಂದು ಲ್ಯಾಂಡ್ ಆಗ್ತಕ್ಕಂಥದ್ದು ಇರುತ್ತೆ. ಕಂಟಿನ್ಯೂಡ್ ಸೆಲ್ಫ್ ಪಾಲಿನೇಷನ್ ರಿಸಲ್ಟ್ಸ್ ಇನ್ ಇಂಬ್ರೀಡಿಂಗ್ ಡಿಪ್ರೆಷನ್. ಪ್ಲೀಸ್ ಇದನ್ನು ಹೈಲೈಟ್ ಮಾಡಿ, ಪೆನ್ಸಿಲಿಂದ ಮಾರ್ಕ್ ಮಾಡಿ, ಅಂಡರ್ಲೈನ್ ಮಾಡಿ. ಸೊ ಕಂಟಿನ್ಯೂ ಆಗಿ ಸೆಲ್ಫ್ ಪಾಲಿನೇಷನ್ ಆಗ್ತಾ ಹೋದರೆ ಇಂಬ್ರೀಡಿಂಗ್ ಡಿಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಫ್ಲವರಿಂಗ್ ಪ್ಲಾಂಟ್ಸ್ ಹ್ಯಾವ್ ಡೆವಲಪ್ಡ್ ಮೆನಿ ಡಿವೈಸಸ್ ಟು ಡಿಸ್ಕರೇಜ್ ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಟು ಎನ್ಕರೇಜ್ ಕ್ರಾಸ್ ಪಾಲಿನೇಷನ್. ಫ್ಲವರಿಂಗ್ ಪ್ಲಾಂಟ್ಸ್ ಈ ಒಂದು ಸೆಲ್ಫ್ ಪಾಲಿನೇಷನ್ನ ಪ್ರಿವೆಂಟ್ ಮಾಡಿ ಕ್ರಾಸ್ ಪಾಲಿನೇಷನ್ಗೆ ಪ್ರೋತ್ಸಾಹವನ್ನು ನೀಡುತ್ತೆ. ಇನ್ ಸಮ್ ಸ್ಪೀಷೀಸ್. ಹಾಗಿದ್ರೆ ಯಾವ ಥರ ಅನ್ನುವಂಥದ್ದು ಕಲಿತಾ ಹೋಗ್ತೀವಿ. ಈ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ನಿಮಗೆ ಕ್ವೆಶನ್ ಬರುತ್ತೆ 100% ಫಾರ್ 3 marks. ಬರೆದಿಟ್ಕೊಳ್ಳಿ, ಬೋರ್ಡ್ಸ್ಗೆ ಇದೇ ಇರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್.
ಆಸ್ ವಾಟ್ ಆರ್ ಔಟ್ಬ್ರೀಡಿಂಗ್ ಡಿವೈಸಸ್ ಆ್ಯಂಡ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ಆಗ ನೀವೇನು ಬರೀಬೇಕು, ದೀಸ್ ಆರ್ ದ ಡಿವೈಸಸ್ ವಿಚ್ ಆರ್ what we say adopted by the flowering plants in order to discourage the self pollination and to encourage the cross pollination. ಇಷ್ಟು ಬರೆದ್ರೆ ಇಟ್ಸ್ ಮೋರ್ ದೆನ್ ಎನಫ್. ಆ್ಯಂಡ್ ದೆನ್ ನೀವು ಆ ಒಂದು ಡಿವೈಸಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಮೊದಲನೇದು ಹಿಯರ್ ಯು ಹ್ಯಾವ್ ಟು ಮಾರ್ಕ್ ಇನ್ ಸಮ್ ಸ್ಪೀಶೀಸ್ ಪೋಲನ್ release and stigma receptivity are not synchronized. Either the pollen is released before the stigma becomes receptive, or the stigma becomes receptive much before the release of pollen. Right? So what does it mean? ಏನು ಹೇಳ್ತಾ ಇದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಬೇಗ ಪೋಲನ್ ರಿಲೀಸ್ ಆಗಿಬಿಡ್ಬೋದು, ಇನ್ನು ಎಗ್ಗೆ ಮೆಚ್ಯೂರ್ ಆಗಿರೋದಿಲ್ಲ, ಅಥವಾ ಎಗ್ ಮೆಚ್ಯೂರ್ ಆಗಿಬಿಟ್ಟಿರುತ್ತೆ, ಪೋಲನ್ ಇನ್ನೂ ರಿಲೀಸೇ ಆಗಿರೋದಿಲ್ಲ. ಈ ಥರ ಎರಡು ಸಿಂಕ್ರನೈಸ್ಡ್ ಕಂಡೀಷನಲ್ಲಿ ಇರಬೇಕು. ನಾನು ನೆಕ್ಸ್ಟ್ ನಿಮಗೆ ಹ್ಯೂಮನ್ ರಿಪ್ರೊಡಕ್ಷನ್ ಲೆಸನ್ನ ಮಾಡ್ತಾ ಹೋಗ್ತೀನಿ. ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಎಲ್ಲ ಕಾಪ್ಯುಲೇಷನ್ನು ಕೂಡ ವಾಟ್ ವಿ ಸೇ ಫರ್ಟಿಲೈಸೇಷನ್ಗೆ ಕಾರಣ ಆಗೋದಿಲ್ಲ. ಲೈಕ್ ವಾಟ್ ಐ ವಾಂಟೆಡ್ ಟು ಸೇ ಅಂದಾಗ, ಒಂದು ಆಂಪ್ಯೂಲಾ ಪಾರ್ಟ್ ಅಂತ ಇರುತ್ತೆ, ಇಸ್ಥಮಿಕ್ ಜಂಕ್ಷನ್ ಅಂತ ಹೇಳ್ತೀವಿ. ಓಕೆ, ಆಂಪ್ಯುಲರಿ ಇಸ್ಥಮಿಕ್ ಜಂಕ್ಷನ್ ಅಂತ ನಿಮ್ಮದು ಓಲ್ಡ್ NCERTಯಲ್ಲಿ ಇತ್ತು. ಬಟ್ ಈಗ ಅದನ್ನ ಏನು ಹೇಳ್ತಿದ್ದಾರೆ, ಆಂಪ್ಯುಲರಿ ರೀಜನ್ ಆಫ್ ದಿ ಫ್ಯಾಲೋಪಿಯನ್ ಟ್ಯೂಬ್ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಐ ಥಿಂಕ್ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು, ಬಿಕಾಸ್ ನೀವು ಆ ಚಾಪ್ಟರ್ನ ಕಲ್ತಿಲ್ಲಲ್ವಾ. ಸೊ ಇರಲಿ, ಬಟ್ ನಿಮಗೆ ನೆನಪಿರಲಿ, ನಾನು ಮತ್ತೆ ಅಲ್ಲಿ ಹೇಳುವಾಗ ನಿಮಗೆ ಮತ್ತೆ ನೆನಪಾಗುತ್ತೆ ಅಲ್ವಾ. ಸೊ ಆಂಪ್ಯುಲರಿ ರೀಜನಲ್ಲಿ ಮಾತ್ರ ಎಗ್ ಮತ್ತು ಸ್ಪರ್ಮ್ ಫ್ಯೂಸ್ ಆದಾಗ ಫರ್ಟಿಲೈಸೇಷನ್ ಆಗುತ್ತೆ. ದಿಸ್ ಇಸ್ ಲೈಕ್ ಇದು ಯಾವ ಥರ ಆಗುತ್ತೆ ಅಂತ. ಅದೇ ತರಹ ಬೇರೆ ಲೈಕ್ ಲೆಟ್ಸೇ ನಿಮಗೆ ಒಂದು ಇನ್ಫ್ಯಾಂಡ್ಯುಬ್ಲಮ್ ಅಂತ ಬರುತ್ತೆ, ಆಂಪ್ಯುಲರಿ ರೀಜನ್ ಅಂತ ಬರುತ್ತೆ, ಇಸ್ಥಮಸ್ ಅಂತ ಬರುತ್ತೆ. ಅಲ್ಲಿ ಎಲ್ಲೂ ಒಂದು ಎಗ್ ಸ್ಪರ್ಮ್ ಜೊತೆ ಮೀಟ್ ಆದರೆ ಫರ್ಟಿಲೈಸೇಷನ್ ಆಗಲ್ಲ, ಎಕ್ಸೆಪ್ಟ್ ಅಟ್ ದಿ ಆಂಪ್ಯುಲರಿ ರೀಜನ್. ಅಲ್ಲಿ ಎಗ್ ಮತ್ತು ಸ್ಪರ್ಮ್ ಫ್ಯೂಸ್ ಆದಾಗ ಮಾತ್ರ ಫರ್ಟಿಲೈಸೇಷನ್ ಆಗುತ್ತೆ. ಅದೇ ತರಹ ಪೋಲನ್ನು ರಿಲೀಸ್ ಆಗಿರಬೇಕು, ಅಟ್ ದ ಸೇಮ್ ಟೈಮ್ ಎಗ್ ಕೂಡ ಮೆಚ್ಯೂರ್ ಆಗಿರಬೇಕು, ಆಗ ಮಾತ್ರ ಪಾಲಿನೇಷನ್ ಆಗುತ್ತೆ. ದಿಸ್ ಪಾಲಿನೇಷನ್ ವಿಲ್ ಲೀಡ್ ಟು ದಿ ಫರ್ಟಿಲೈಸೇಷನ್. ವೆರಿ ಸಿಂಪಲ್ ಅಲ್ವಾ. ಸೊ ಅದೇ ತರಹ ಪೋಲನ್ ರಿಲೀಸ್ ಮತ್ತು ಸ್ಟಿಗ್ಮಾ ರಿಸೆಪ್ಟಿವಿಟಿ ದೇ ಆರ್ ನಾಟ್ ಸಿಂಕ್ರನೈಸ್ಡ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಇದು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ದೆನ್ ಲೆಟ್ಸ್ ಮೂವ್ ಟುವರ್ಡ್ಸ್ ದಿ ಸೆಕೆಂಡ್ ಒನ್. ಸೊ in some species the anther and stigma placed at different positions so that the pollen cannot come in contact with the stigma of the same flower. Very simple. ಒಂದಿಷ್ಟು ಫ್ಲವರ್ಸಲ್ಲಿ ಲೆಟ್ಸ್ ಸೇ ಸ್ಟಿಗ್ಮಾ ಮತ್ತು ವಾಟ್ ವಿ ಸೇ ದ ಸ್ಟೇಮನ್, ರೈಟ್. ಸೊ ಅಥವಾ ನೀವೇನು ಹೇಳ್ಬೋದು, ಆಂಥರ್ ಮತ್ತು ಸ್ಟಿಗ್ಮಾ, ದ ನಥಿಂಗ್ ಬಟ್ ವಾಟ್ ಆಂಥರ್ ಈಸ್ ದಿ ಸ್ಟೇಮನ್ ದ ಪಾರ್ಟ್ ಅಲ್ವಾ. ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು? ಸ್ಟೇಮನ್. ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಪೆಸ್ಟಿಲ್ ಅಥವಾ ಕಾರ್ಪಲ್. ಪೆಸ್ಟಿಲ್ದು ಒಂದು ಪಾರ್ಟ್ ಸ್ಟಿಗ್ಮಾ, ಸ್ಟೇಮಂದು ಒಂದು ಪಾರ್ಟ್ ಆಂಥರ್. ಈ ಸ್ಟಿಗ್ಮಾ ಮತ್ತು ಆಂಥರ್ ಪೋಲನ್ ರಿಲೀಸ್ ಮಾಡಿದಾಗ ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆದಾಗ ಪಾಲಿನೇಷನ್ ಆಗ್ತಕ್ಕಂಥದ್ದು ಅಲ್ವಾ. ಸೊ ಈ ಸ್ಟಿಗ್ಮಾ ಮತ್ತು ಒಂದು ಆಂಥರ್ನ ಸ್ವಲ್ಪ ಡಿಫ್ರೆಂಟ್ ಪೊಸಿಷನಲ್ಲಿ ಪ್ಲೇಸ್ ಮಾಡುವಂಥದ್ದು. ವಾಟ್ ಇಸ್ ದಿಸ್? ಲೈಕ್ ಲೆಟ್ ಮಿ ಎಕ್ಸ್ಪ್ಲೇನ್ ಯು ವಿತ್ ದ ಡಯಾಗ್ರಾಮ್. ಸೊ ಒಂದು ಡಯಾಗ್ರಾಮ್ನ ಬರೆದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗಬಹುದು ಅಂದ್ಕೊಳ್ತೀನಿ. ಲೆಟ್ಸ್ ಸೇ ದಿಸ್ ಇಸ್ ದ ಓವ್ರಿ ಆ್ಯಂಡ್ ಈ ಥರ ಇದೆ. ಓಕೆ, ಸೊ ಈ ಥರ ನಿಮ್ಮದು ಲೈಕ್ ಏನಾಗಿದೆ, ಐ ಆಮ್ ನಾಟ್ ದ್ಯಾಟ್ ಮಚ್ ಗುಡ್ ಎಟ್ ಡ್ರಾಯಿಂಗ್. ಸೊ ಇದು ಸ್ಕ್ರೀನಲ್ಲಿ ನನಗೆ ಡ್ರಾಯಿಂಗ್ ಮಾಡ್ತೊಳ್ದು ಅಷ್ಟು ಕ್ಲಿಯರ್ ಅನಿಸ್ಲಿಲ್ಲ. ಓಕೆ, ಸೊ ಈ ಥರ ಆಗುತ್ತೆ. ಐ ಆಮ್ ವೆರಿ ಸಾರಿ ಗೈಸ್, ಐ ಥಿಂಕ್ ಇಟ್ಸ್ ಟೂ ಬ್ಯಾಡ್, ಬಟ್ ಯಾ. ಸೊ ಈ ಥರ ಇದು ಟಾಪ್ಗೆ ಹೋಗ್ಬಿಟ್ಟಿರುತ್ತೆ. ಇವೆರಡು ಶಾರ್ಟ್ ಇರುತ್ತೆ, ಡಿಫ್ರೆಂಟ್ ಪೊಸಿಷನಲ್ಲಿ ಅರೇಂಜ್ ಆಗಿರುತ್ತೆ. ಈ ಥರ ಇದರದ್ದು ಪೋಲನ್ ಗ್ರೇನ್ಸ್ ಬಂದರೆ ಈ ಕಡೆ ಮೂವ್ ಆಗಬೇಕು, ಇಲ್ಲಿ ಬಂದು ಲ್ಯಾಂಡ್ ಆಗೋಕ್ಕಾಗಲ್ಲ. ಬೇರೆ ಫ್ಲವರ್ದು ಪೋಲನ್ ಗ್ರೇನ್ಸ್ ಇದ್ರ ಮೇಲೆ ಬಂದು ಲ್ಯಾಂಡ್ ಆಗ್ಬೋದು. ಇದ್ರದ್ದು ನಮ್ಮದು ಏನು, ಈ ಫ್ಲವರ್ದು ದಿಸ್ ಇಸ್ ಒನ್ ಫ್ಲವರ್ ಲೆಟ್ಸೇ, ಈ ಫ್ಲವರ್ದು ಆಂಥರಿಂದ ರಿಲೀಸ್ ಆಗ್ತಕ್ಕಂಥ ಪೋಲನ್ ಗ್ರೇನ್ಸ್ ನಮ್ಮ ಸ್ಟಿಗ್ಮಾ, ಇದೇ ಫ್ಲವರಲ್ಲಿ ಇರ್ತಕ್ಕಂಥ ನಮ್ಮ ಸ್ಟಿಗ್ಮಾಗೆ ರೀಚ್ ಆಗಬಾರ್ದು ಅನ್ನೋದು ನಮ್ಮದು ಏಮ್ ಅಲ್ವಾ. ಸೊ ಹಾಗಾಗಿ ಅದು ರೀಚ್ ಆಗಬಾರ್ದು. ಸೊ ಹಾಗಾದರೆ ಇವು ಬೇರೆ ಪೊಸಿಷನಲ್ಲಿ ಅರೇಂಜ್ ಆಗಿರುತ್ತೆ. ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಇದು ರೀಚ್ ಆಗಿಲ್ಲ ಅಂತಂದರೆ ಅಫ್ಕೋರ್ಸ್ ನಮ್ಮದು ಅಚೀವ್ ಮಾಡಬೇಕಾಗಿರುವಂಥ ಕ್ರಾಸ್ ಪಾಲಿನೇಷನ್ ಆಗುತ್ತೆ. ದಟ್ಸ್ ವಾಟ್ ಫ್ಲವರ್ಸ್ ಇನ್ನೂ ಒಂದು ಔಟ್ ಬ್ರೀಡಿಂಗ್ ಡಿವೈಸ್ನ ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಸೊ ಇದು ನಿಮಗೆ ನೆನಪಿರಬೇಕು. ಆ್ಯಂಡ್ ದ ನೆಕ್ಸ್ಟ್ ಒನ್, ಇದಕ್ಕೆ ಇನ್ನೂ ಒಂದು ಲೈಕ್ ನೀವು ರೆಫರೆನ್ಸ್ ಬುಕ್ಸ್ನ ಯಾವುದಾದ್ರೂ ರೆಫರ್ ಮಾಡ್ತಾ ಇದ್ದರೆ ಅಲ್ಲಿ ಹೆಟಿರೋ ಸ್ಟೈಲಿ ಅಂತ ಕೊಟ್ಟಿರ್ತಾರೆ. ಹೆಟಿರೋ ಸ್ಟೈಲಿ ಇನ್ ದ ಸೆನ್ಸ್, ಹೆಟಿರೋ ಮೀನ್ಸ್ ಡಿಫ್ರೆಂಟ್. ನೀವು ಯಾವುದಾದ್ರೂ ಲೈಕ್ ವರ್ಡ್ಸ್ಗೆ ಬಂದಾಗ ಹೋಮೋ ಅಂದ್ರೇನು, ಹೆಟಿರೋ ಅಂದ್ರೇನು. ಹೋಮೋ ಅಂದರೆ ಲೈಕ್ ನೀವು ಬರ್ತೀರಾ by learning homologous organs and analogous organs in evolution chapter, again you will come across like what is this hetero and homo. ಸಾರಿ, ಅನ ಅಂತಂದರೆ ಡಿಫ್ರೆಂಟ್, ಬಟ್ ಅಗೇನ್ ಕೆಮಿಸ್ಟ್ರಿಯಲ್ಲೂ ಕೂಡ ಕಲ್ತಿರ್ಬೋದು ನೀವು ಹೋಮೋಜಿನಸ್ ಮಿಕ್ಸ್ಚರ್, ಹೆಟಿರೋಜಿನಸ್ ಮಿಕ್ಸ್ಚರ್, ಆ್ಯಂಡ್ ಡೋಂಟ್ ಗೆಟ್ ಕನ್ಫ್ಯೂಸ್ ದಟ್ ಐ ಆಮ್ ಇನ್ವಾಲ್ವಿಂಗ್ ದ ಕೆಮಿಸ್ಟ್ರಿ ಹಿಯರ್, ಬಟ್ ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಹೆಟಿರೋ ಅಂದರೆ ಡಿಫ್ರೆಂಟ್ ಅಂತ. ಓಕೆ, ಸೊ ಸ್ಟೈಲಿ ಮೀನ್ಸ್ ಪೊಸಿಷನ್, ಡಿಫ್ರೆಂಟ್ ಪೊಸಿಷನ್ಸಲ್ಲಿ ಅರೇಂಜ್ ಆಗಿರುತ್ತೆ. ಹೆಟಿರೋ ಸ್ಟೈಲಿ ಅಂತ ಎಲ್ಲಾದರೂ ಓದಿದರೆ ದಟ್ಸ್ ನಥಿಂಗ್ ಬಟ್ ಸ್ಟಿಗ್ಮಾ ಮತ್ತು
ವಾಟ್ ವಿ ಸೇ ದ ಆನ್ಸರ್ ಡಿಫ್ರೆಂಟ್ ಪೊಸಿಷನ್ಸಲ್ಲಿ ಅರೇಂಜ್ ಆಗಿದೆ ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. ಓಕೆನಾ? ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ಲೆಟ್ಸ್ ಮೂವ್ ಟು ದ ಥರ್ಡ್ ಡಿವೈಸ್. ಅವರೇ ಕೊಟ್ಟಿದ್ದಾರೆ ದ ಥರ್ಡ್ ಅಂತ. ನೀವು ಬೆಟರ್ ಮಾರ್ಕ್ ಮಾಡ್ಕೊಳ್ಳಿ ಪೆನ್ಸಿಲಲ್ಲಿ, ಓದ್ತಾ ಹೋಗಿ. ಆ್ಯಂಡ್ ಕೀ ಪಾಯಿಂಟ್ಸ್ ಬೇಕಿದ್ರೆ ನೀವು ಸೈಡ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಸ್ವಲ್ಪ ಸ್ಪೇಸ್ನ ಕೊಟ್ಟಿರ್ತಾರೆ, ಅಲ್ಲಿ ನೀವು ಜಸ್ಟ್ ರೈಟ್ ಡೌನ್ ಕೀವರ್ಡ್ಸ್. ನಿಮಗೆ ಈ ಕೀವರ್ಡ್ ನೋಡಿದ ತಕ್ಷಣ ಸೆಂಟೆನ್ಸ್ ಎಲ್ಲ ನೆನಪಾಗ್ತಾ ಇರುತ್ತೆ ಅಲ್ವಾ? ಸೊ ಆ ಕೀವರ್ಡ್ಸ್ನ ನೆನ್ಪಿಟ್ಕೊಳ್ಳಿ. Next, let's move to the third device. To prevent inbreeding depression is self-incompatibility. This is very, very important. And self-incompatibility ಅಂದರೆ ಏನು? For example, this is a genetic mechanism ಅಂತ ಹೇಳ್ತಿದ್ರೆ to prevent the self pollen from the same flower, pollen germination, pollen tube growth in the pistil. ಅಂದರೆ ಲೆಟ್ಸ್ ಸೇ ಒಂದು ಫ್ಲವರ್ ಇದೆ, ಅದೇ ಫ್ಲವರ್ದು ನಾನು ಆಗಲೇ ಏನು ಡ್ರಾ ಮಾಡಿದ್ನಲ್ಲ ಹರ್ಮೋಫ್ರೊಡೈ ಫ್ಲವರ್, ಬೈಸೆಕ್ಷುವಲ್ ಫ್ಲವರ್, ಒಂದೇ ಲೈಕ್ ವಾಟ್ ವಿ ಸೇ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಕೂಡ ಇದೆ, ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಕೂಡ ಇದೆ ಅಲ್ವಾ? ಸೊ ಯಾವಾಗ ಪೋಲನ್ ಗ್ರೇನ್ ಅದೇ ಫ್ಲವರ್ದು ಅದೇ ಸ್ಟಿಗ್ಮಾ ಮೇಲೆ ಬಂದು ಲ್ಯಾಂಡ್ ಆಗುವಾಗ ಸ್ಟಿಗ್ಮಾ ಹೇಳುತ್ತೆ, ಹೇ ನೀನು ನಂದೇ ಫ್ಲವರ್ದು ಪೋಲನ್ ಗ್ರೇನ್. ಅದಕ್ಕೆ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ಬಿಕಾಸ್ ಇಟ್ಸ್ ಅ ಜೆನೆಟಿಕ್ ಮೆಕ್ಯಾನಿಸಮ್. ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಈ ಒಂದು ವರ್ಡನ್ನು ಬರೆದ್ರೆ ಸಾಕು. ನೀವು ಹೇಗೆ ಬರೀರಿ ಹ್ಯಾಂಡ್ ರೈಟಿಂಗ್ ಇನ್ ದ ಎಕ್ಸಾಮ್, ಲೈಕ್ ಐ ಆಮ್ ಟೆಲಿಂಗ್ ಯು ಆನ್ ದ ಬೋರ್ಡ್ಸ್. ಅಫ್ಕೋರ್ಸ್ ಲೈಕ್ ಸೆಂಟೆನ್ಸ್ ಎಲ್ಲ ಕರೆಕ್ಟ್ ಇರಬೇಕು, ಬಟ್ ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟು. ಅಂದರೆ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ವರ್ಡ್ ಬರೆದು ಹೈಲೈಟ್ ಮಾಡಿ, ಡೆಫಿನೆಟ್ಲಿ ದೇ ವಿಲ್ ಗಿವ್ ಯು ದ ಮಾರ್ಕ್ಸ್. ಓಕೆನಾ? ಸೊ ಈ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂದರೆ ಏನು? ದಿಸ್ ಇಸ್ ಅ ಜೆನೆಟಿಕ್ ಮೆಕ್ಯಾನಿಸಮ್. ಫ್ಲಾರ್ಗೆ ಗೊತ್ತಾಗುತ್ತೆ, ನೀನು ನಂದೇ ಒಂದು ಫ್ಲಾರ್ದು ಪೋಲನ್ ಗ್ರೇನ ನೀನು ನನ್ನ ಮೇಲೆ ಲ್ಯಾಂಡ್ ಆಗಬೇಡ ಅಂತ. ಓಕೆನಾ? ಸೊ ನನ್ನ ಮೇಲೆ ಲ್ಯಾಂಡ್ ಆಗಬೇಡ ಅಂದರೆ ಅದು ಆಲ್ರೆಡಿ ಗೊತ್ತಾಗಿರುತ್ತೆ, ಇದು ದಿಸ್ ವಿಲ್ ಲೀಡ್ ಟು ದಿ ಇನ್ಬ್ರೀಡಿಂಗ್ ಡಿಪ್ರೆಷನ್. ಹಾಗಾಗಿ ಬೇಡ ಅಂತ ಅದೇ ಪ್ರಿವೆಂಟ್ ಮಾಡುತ್ತೆ. ಓಕೆನಾ? ಸೊ ದಿಸ್ ಇಸ್ ದ ಥರ್ಡ್ ಥಿಂಗ್, ದಟ್ ಇಸ್ ಇಫ್ ಯು ರೈಟ್ ಜಸ್ಟ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ವಿಚ್ ಇಸ್ ಅ ಜೆನೆಟಿಕ್ ಮೆಕ್ಯಾನಿಸಮ್ ಟು ಪ್ರಿವೆಂಟ್ ದ ಸೆಲ್ಫ್ ಪೋಲನ್ ಅಂತ ಬರೆದ್ರೆ that's more than enough. Okay, self pollen from fertilizing the ovules by inhibiting the pollen germination or pollen tube what we say growth in the pistil. So pollen germination ಆಗಬೇಕು, pollen tube growth ಆಗಬೇಕು. ಇದು ಎಲ್ಲಿ ಕಲಿತೀರಾ ಅಂದರೆ ನೀವು ಲ್ಯಾಬಲ್ಲಿ ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡಿಸ್ತಾರಲ್ಲ, ಸೊ ಆಗ ನಿಮಗೆ ಗೊತ್ತಾಗುತ್ತೆ ವಾಟ್ ಇಸ್ ದಿಸ್ pollen tube growth ಆರ್ ವಾಟ್ ವಿ ಸೇ ದಿಸ್ ಇಸ್ pollen germination. ಇದ್ರ ಬಗ್ಗೆ ಎಲ್ಲ ಯು ವಿಲ್ ಲರ್ನ್ ಇಟ್ ಇನ್ ದ ಪ್ರಾಕ್ಟಿಕಲ್ ಕ್ಲಾಸಸ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಈ ಪೋಲನ್ ಜರ್ಮಿನೇಷನ್ ಅಥವಾ ಪೋಲನ್ ಟ್ಯೂಬ್ ಗ್ರೋತ್ನ ಪ್ರಿವೆಂಟ್ ಮಾಡುತ್ತೆ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅನ್ನೋ ಜೆನೆಟಿಕ್ ಮೆಕ್ಯಾನಿಸಮ್. ಓಕೆ, ಫೈನ್. ಸೊ ಇದು ಎಂಥ ಪೋಲನ್ ಅಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಸೆಲ್ಫ್ ಪೋಲನ್ ಅಂತ ಹೈಲೈಟ್ ಮಾಡಿ ಪ್ಲೀಸ್. ನೆಕ್ಸ್ಟ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಡಿವೈಸ್, ದಟ್ ಇಸ್ ಫೋರ್ತ್ ಡಿವೈಸ್ ಇಫ್ ಐ ಆಮ್ ನಾಟ್ ರಾಂಗ್. ಸೊ ದಟ್ ಇಸ್ ದ ಪ್ರೊಡಕ್ಷನ್ ಆಫ್ ಯೂನಿಸೆಕ್ಷುವಲ್ ಫ್ಲವರ್ಸ್ ಇಸ್ ದ ಫೋರ್ತ್ ಡಿವೈಸ್. ನೋಟಿಸ್ ದಿಸ್ ಪ್ರೊಡಕ್ಷನ್ ಆಫ್ ಯೂನಿಸೆಕ್ಷುವಲ್ ಫ್ಲವರ್ಸ್. ಹರ್ಮೋಫ್ರೊಡೈಟ್ ಅಂದರೆ ನಾನೇನು ಹೇಳ್ಕೊಟ್ಟೆ, ಬೈಸೆಕ್ಷುವಲ್ ಫ್ಲವರ್ಸ್ ಬರ್ದಿದ್ದೀರಾ ಅಂದ್ಕೊಳ್ತೀನಿ ಇಲ್ಲಿ. ಸೊ ಯೂನಿಸೆಕ್ಷುವಲ್ ಫ್ಲವರ್ಸ್ ಅಂದರೆ ಒಂದು ಫ್ಲವರಲ್ಲಿ ಒಂದೇ ರಿಪ್ರೊಡಕ್ಟಿವ್ ಪಾರ್ಟ್ ಇರಬೇಕು, ವೆದರ್ ಇಟ್ ಇಸ್ ಮೇಲ್ ಆರ್ ಇಟ್ಸ್ ಫೀಮೇಲ್. ಈ ಥರ ಇದ್ದರೆ ಪ್ರಾಬ್ಲಮ್ ಸಾಲ್ವ್ ಅಲ್ವಾ? ಸೊ ದಿಸ್ ಇಸ್ ದ ನೆಕ್ಸ್ಟ್ ಥಿಂಗ್. ಆದರೆ ಏನಾಗುತ್ತೆ ಅಂದರೆ ನೋಡಿ ಇಲ್ಲಿ, ಇಫ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಆನ್ ದ ಸೇಮ್ ಪ್ಲಾಂಟ್ ಸಚ್ as castor and maize, monoecious, it prevents autogamy but not geitonogamy. ಇದೇನು ಅರ್ಥನೇ ಆಗಲಿಲ್ಲ, ಡೋಂಟ್ ವರಿ. ಏನಾಗುತ್ತೆ ಅಂತಂದರೆ ದೇ ಟೆಲ್ಲಿಂಗ್ ಲೈಕ್ ಒಂದೇ ಪ್ಲ್ಯಾಂಟ್ ಇದೆ, ಆ ಪ್ಲ್ಯಾಂಟಲ್ಲಿ ಒಂದು ಫ್ಲವರ್ ಇದೆ, ಇನ್ನೂ ಒಂದು ಫ್ಲವರ್ ಇದೆ. ಈ ಫ್ಲವರಲ್ಲಿ ಮಾತ್ರ ವಾಟ್ ವಿ ಸೇ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇದೆ ಆ್ಯಂಡ್ ಈ ಫ್ಲವರಲ್ಲಿ ಆಂಥರ್ಸ್ ಇದೆ. ಆದರೆ ಒಂದೇ ಪ್ಲ್ಯಾಂಟ್, ಬೇರೆ ಬೇರೆ ಫ್ಲವರ್ಸ್ ಇದೆ ಒಂದೇ ಪ್ಲ್ಯಾಂಟಲ್ಲಿ ಇರ್ತಕ್ಕಂಥದ್ದು. ಒಂದು ಫ್ಲವರ್ಗೆ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇದೆ, ಇನ್ನು ಒಂದು ಫ್ಲವರ್ಗೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇದೆ. ಅಂದರೆ ಇಲ್ಲಿ ಆಟೋಗ್ಯಾಮಿ ಆಗಲ್ಲ. ಓಕೆ, ಆಟೋಗ್ಯಾಮಿ ಆಗೋದಿಲ್ಲ. ಆಟೋಗ್ಯಾಮಿ ಯಾವಾಗ ಆಗುತ್ತೆ? ಇಫ್ ಆ್ಯಂಡ್ ಓನ್ಲಿ ಇಫ್ ಅಂತ ಹೇಳ್ತೀವಲ್ಲ ಮ್ಯಾಥ್ಸಲ್ಲಿ. ಓಕೆ, ಸೊ ಆ ಥರ ಇದ್ದಾಗ ಅಂದರೆ ಒಂದೇ ಫ್ಲವರಲ್ಲಿ ಎರಡೂ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಒಂದೇ ಫ್ಲವರಲ್ಲಿ ಇರಬೇಕು, ಆವಾಗ ಮಾತ್ರ ಆಟೋಗ್ಯಾಮಿ ಆಗುತ್ತೆ. ನಾವು ಒಂದೇ ನಿಮಗೆ ಗೊತ್ತಾಗ್ತಾ ಇದೆ ಅಂದ್ಕೊಳ್ತೀನಿ ನಾನು ಹೇಳೋದು, ಬಿಕಾಸ್ ಇಟ್ಸ್ ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ಐ ಕಾಂಟ್ ಮೀನ್ಸ್ ಐ ಡೋಂಟ್ ನೋ ವೆದರ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ನಾಟ್. ಸೊ ದ್ಯಾಟ್ಸ್ ವೈ ಇಫ್ ಯು ಕಮೆಂಟ್ ಇಫ್ ಯು ಕಮೆಂಟ್ ಮಾಡಿದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಡೆಫಿನೆಟ್ಲಿ ಐ ವಿಲ್ ಆನ್ಸರ್ ಫಾರ್ ಯುವರ್ ಕ್ವೆಶನ್ಸ್. ಆ್ಯಂಡ್ ನಿಮಗೆ ಆ ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದರೆ ಶಾರ್ಟ್ಸಲ್ಲಿ ಏನೋ ಮಾಡಿ ಹಾಕ್ತೀನಿ. ಓಕೆನಾ? ಸೊ ಒಂದು ಪ್ಲ್ಯಾಂಟಲ್ಲಿ ಎರಡು ಫ್ಲವರ್ಸ್ ಇದೆ ಅಂದ್ಕೊಳ್ಳುವ. ಒಂದು ಫ್ಲವರ್ಗೆ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಷ್ಟೇ ಇದೆ, ಇನ್ನೊಂದು ಫ್ಲವರ್ಗೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಷ್ಟೇ ಇದೆ, ನಾನು ಡಯಾಗ್ರಾಮಲ್ಲಿ ತೋರಿಸಿರೋ ಹಾಗೆ. ಸೊ ಈ ಥರ ಇದ್ದಾಗ ಅಫ್ಕೋರ್ಸ್ ಇಲ್ಲಿ ಆಟೋಗ್ಯಾಮಿ ಆಗೋದಿಲ್ಲ ಅಲ್ವಾ, ಗಿಟಿನೋಗ್ಯಾಮಿ ಆಗುತ್ತೆ. ಇನ್ ದ ಸೆನ್ಸ್ ಒಂದು ಫ್ಲವರಿಂದ ಇನ್ನೊಂದು ಫ್ಲವರ್ಗೆ ಪಾಲಿನೇಷನ್ ಆಗುತ್ತೆ ಆಫ್ ದಿ ಸೇಮ್ ಪ್ಲಾಂಟ್. ಡಿಫ್ರೆಂಟ್ ಫ್ಲವರ್ಸ್ ಇದೆ ಬಟ್ ಪಾಲಿನೇಷನ್ ಆಗುತ್ತೆ ಆಫ್ ದಿ ಸೇಮ್ ಪ್ಲಾಂಟ್. ದಿಸ್ ಇಸ್ ವಾಟ್ ವಿ ಕಾಲ್ ಗಿಟಿನೋಗ್ಯಾಮಿ, ರೈಟ್? ಸೊ ದ್ಯಾಟ್ಸ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಅಲ್ವಾ? ಎಸ್. ಸೊ ಹೋಪ್ ಯು ಅಂಡರ್ಸ್ಟುಡ್. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಆ್ಯಂಡ್ ಡೆಫಿನೆಟ್ಲಿ ಐ ವಿಲ್ ಆನ್ಸರ್ ಫಾರ್ ಯುವರ್ ಕ್ವೆಶನ್. ಅಥವಾ ನಿಮ್ಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಬೇರೆ ವೇಸಲ್ಲಿ ಯಾವ ಥರ ಒಂದು ಶಾರ್ಟ್ಸ್ ಏನೋ ಮಾಡಿ ಹಾಕ್ತೀವಿ. ಓಕೆನಾ? ಫೈನ್. Now next, in several species such as papaya, male and female flowers are present on different plants. That's each plant is either male or female. That's what we call
ಡೈಷಿಯಸ್ ಅಂದರೆ ಏನು, ಯೂನಿಸೆಕ್ಷುವಲ್. ಮೊನೇಷಿಯಸ್ ಅಂದರೆ ಬೈಸೆಕ್ಷುವಲ್. ಓಕೆ, ಸೊ ದಿಸ್ ಕಂಡೀಷನ್ ಪ್ರಿವೆಂಟ್ಸ್ ಬೋತ್ ಆಟೋಗ್ಯಾಮಿ ಆ್ಯಂಡ್ ಗಿಟಿನೋಗ್ಯಾಮಿ. ಇನ್ ದ ಸೆನ್ಸ್, ಲೆಟ್ಸ್ ಎರಡು ಡಿಫ್ರೆಂಟ್ ಫ್ಲವರ್ಸ್, ಒಂದು ಪ್ಲ್ಯಾಂಟ್ ಬರೀ ವಾಟ್ ವಿ ಸೇ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇರ್ತಕ್ಕಂಥ ಫ್ಲವರ್ಸ್ನ ಅಷ್ಟೇ ಬೇರ್ ಮಾಡ್ತಾ ಇದೆ, ಇನ್ನೊಂದು ಬೇರೆ ಪ್ಲ್ಯಾಂಟೇ ಬರೀ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇರ್ತಕ್ಕಂಥ ಅಷ್ಟೇ ಒಂದು ಪ್ಲ್ಯಾಂಟನ್ನು ವಾಟ್ ವಿ ಸೇ ಬೇರ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ವಾ. ಸೊ ಈ ಥರ ಇದ್ದಾಗ ಅದಕ್ಕೆ ನಾವೇನು ಹೇಳ್ತೀವಿ, ದಟ್ಸ್ ಡೈಷಿಯಸ್ ಕಂಡೀಷನ್ ಅಂತ ಹೇಳ್ತೀವಿ. ಡೈಷಿಯಸ್ ಇಸ್ ನಥಿಂಗ್ ಬಟ್ ಯೂನಿಸೆಕ್ಷುವಲ್, ಮೊನೇಷಿಯಸ್ ಇಸ್ ನಥಿಂಗ್ ಬಟ್ ಬೈಸೆಕ್ಷುವಲ್. ಓಕೆ, ಸೊ ನಾನೇನು ಇಲ್ಲಿ ಹೇಳ್ತಾ ಇದ್ದೀನಿ, ಮೊನೇಷಿಯಸ್ ಅದಲ್ಲಿ ಬೈಸೆಕ್ಷುವಲ್ ಅಂತ ಬರೀರಿ. ಬೈಸೆಕ್ಷುವಲ್ ಅಂದರೆ ಎರಡು ಸೆಕ್ಸಸ್ ಇರಬೇಕು, ಬೋತ್ ಮೇಲ್ ಆಸ್ ವೆಲ್ ಆಸ್ ಫಿಮೇಲ್